ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಜನರಲ್ ನಾಲೆಜ್ ದಟ್ ಈಸ್ GK ಕ್ವಶನ್ಸ್ಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಕ್ವಶನ್ಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಲಿ ಅಥವಾ ಲ್ಯಾಂಡ್ ಸರ್ವೇಯರ್ಸ್ ಆಗಲಿ ಅಥವಾ FDA, SDA, PDO, ಗ್ರೂಪ್ ಸಿ, ಗ್ರೂಪ್ ಬಿ ಹಾಗೂ ಈ KA KPSC ಕಂಡಕ್ಟ್ ಮಾಡುವಂಥ ವಿವಿಧ ಇತರೆ ಒಂದು ಎಕ್ಸಾಮ್ಗಳಿಗೆ ಇವು ಯೂಸ್ಫುಲ್ ಆಗ್ತವೆ. ಓಕೆ, ಸೊ ಇಲ್ಲಿ ಈಗ ಆಲ್ರೆಡಿ ತುಂಬಾ ಒಂದು ನಾನು ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಬೆಟರ್ ಯು ಕ್ಯಾನ್ ಗೋ ಟು ದ ಪ್ಲೇ ಲಿಸ್ಟ್ ಆ್ಯಂಡ್ ವಾಚ್ ಇಟ್. ಓಕೆ, ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲ ಕ್ವಶನ್, ಈ ಕೆಳಗಿನ ಯಾವುದನ್ನು ತಪ್ಪಾಗಿ ಕೊಡಲಾಗಿದೆ? ಸೊ ಇಲ್ಲಿ ಒಂದು ಕಡೆ ಕವಿ ಮತ್ತೊಂದು ಕಡೆ ಅವರ ಒಂದು ಕೃತಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಜೋಡಿ ಯಾವುದು ತಪ್ಪಾಗಿದೆ? 3 ಕರೆಕ್ಟ್ ಅದಾವ, ಒಂದು ತಪ್ಪದ. BM ಶ್ರೀಕಂಠಯ್ಯ. ಸೊ ಇದು ಕೃತಿಯಲ್ಲ, ಸೊ ಅದು ಅವರ ಏನಿದೆ ಒಂದು ಕಾವ್ಯನಾಮ ಇದೆ. ಓಕೆ, BM ಶ್ರೀಕಂಠಯ್ಯ ಏನಂತ ಇದೆ? ಶ್ರೀ ಅಂತ ಇದೆ. BM ಶ್ರೀಕಂಠಯ್ಯ ಶ್ರೀ ಕರೆಕ್ಟ್ ಅದ. DV ಗುಂಡಪ್ಪ DVG ಇದು ತಪ್ಪು. ನಮಗೆ ಏನು ಕೇಳಿದ್ದಾರೆ? ತಪ್ಪಾಗಿ ಕೊಡಲಾಗಿದೆ ಅದನ್ನೇ ಕೇಳಿದ್ದಾರೆ. DV ಗುಂಡಪ್ಪ ಅವರ ಕಾವ್ಯನಾಮ ಏನಪ್ಪ? DV ಗುಂಡಪ್ಪ ಅವರ ಕಾವ್ಯನಾಮ DVG ಬರುತ್ತೆ. ಬಟ್ ಇದು ಆನಂದ ಕಂದ ಯಾರ್ದು? ಆನಂದ ಕಂದ ಇದು ಬೇಟಗೇರಿ ಕೃಷ್ಣ ಶರ್ಮಾ. ನೆಕ್ಸ್ಟ್ ಪಂಜೆ ಮಂಗೇಶ್ ರಾಯರು ಕವಿ ಮಿತ್ರ ಕರೆಕ್ಟ್ ಅದ. ನೆಕ್ಸ್ಟ್ ವಿಕ್ರ ಗೋಕಾಕ್ ವಿನಾಯಕ ಕರೆಕ್ಟು. ಓಕೆ, ಸೊ ಕಾವ್ಯನಾಮ ಮತ್ತು ಕವಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದನ್ನು 2013ರಲ್ಲಿ ಸ್ಥಾಪಿಸಲಾಯಿತು. ತಪ್ಪು. ಇದು ತಪ್ಪು. ಯಾಕೆ ತಪ್ಪು? ಇದನ್ನು 2003ರಲ್ಲಿ ಸ್ಥಾಪಿಸಲಾಯಿತು. ನೋಡಿ, ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಇದನ್ನು 2003ಯಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಇದು ವಿಜಯಪುರ ಜಿಲ್ಲೆಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಹೌದು, ಕರೆಕ್ಟ್ ಅದ. ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ಇದೆ ಅದು. ಓಕೆ, ಇದು ಕರ್ನಾಟಕದಲ್ಲಿ ಮಹಿಳೆಯರಿಗೆ ಮೊದಲು ಪ್ರತ್ಯೇಕವಾಗಿರುವ ವಿಶ್ವವಿದ್ಯಾಲಯ. ನೋಡಿ, ಕರ್ನಾಟಕದಲ್ಲಿ ಮಹಿಳೆಯರಿಗೆ ಮೊದಲ ಅಂತ ಅಂತಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. ಸೊ ಹೌದು, ಕರೆಕ್ಟ್ ಅದ ಇದು. ಸೊ ಇಲ್ಲಿ ಯಾವ್ಯಾವ ಹೇಳಿಕೆಗಳು ಸರಿ ಇದಾವೆ? ಸೊ 2 ಕರೆಕ್ಟ್ ಅದ, 3 ಕರೆಕ್ಟ್ ಅದ. ಇದು ಒಂದೇದು ತಪ್ಪದ, 2003 ಆಗಬೇಕು ಇದು. ಓಕೆ, ಸೊ ಇಲ್ಲಿ 2 ಆ್ಯಂಡ್ 3 ಕರೆಕ್ಟ್. ಆಪ್ಷನ್ ಸಿ. ನೆಕ್ಸ್ಟ್, ಭಾರತೀಯ ಪುನರುಜ್ಜೀವನದ ಪಿತಾಮಹ ಯಾರು? ಪುನರುಜ್ಜೀವನದ ಪಿತಾಮಹ. ಸೊ ಆಧುನಿಕ ಭಾರತದ ಪುನರುಜ್ಜೀವನದ ಪಿತಾಮಹ ಕೂಡ ನಾವು ಅನ್ಬೋದು. ಸೊ ಅದು ಬೇರೆ ಯಾರೂ ಅಲ್ಲ, ರಾಜಾರಾಮ್ ಮೋಹನ್ ರಾಯ್. ಓಕೆ, ಸೊ ಜ್ಯೋತಿಬಾ ಫುಲೆ, ಈಶ್ವರ್ ಚಂದ್ರ ವಿದ್ಯಾಸಾಗರ್, ರವೀಂದ್ರನಾಥ್ ಟಾಗೋರ್ ಇವರು ಕೂಡ ಸಮಾಜ ಸುಧಾರಕರು. ಭಾರತದ ಆರ್ಥಿಕ ಇತಿಹಾಸ ಬರೆದವರು ಯಾರು? ಆರ್ಥಿಕ ಇತಿಹಾಸ ಅನ್ನೋಕ್ಕಿಂತ ನಾವು ಇಂಗ್ಲೀಷಲ್ಲಿ ಏನಂತೀವಿ? ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ. ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಇದನ್ನು ಬರೆದವರು ರಮೇಶ್ ಚಂದ್ರ ದತ್ತ, ಅಥವಾ ಸಿಂಪಲ್ ಆಗಿ RC ದತ್ತ ಅಂತ ಅಂತೀವಿ ನಾವು. ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಬರೆದವ್ರು ಯಾರು? ರಮೇಶ್ ಚಂದ್ರ ದತ್ತ. ಬಟ್ ಇಲ್ಲಿ ಕ್ವೈಟ್ ಲಿಟಲ್ ಕನ್ಫ್ಯೂಷನ್ ಆಗೋದು ಯಾವುದು? ದಾದಾಬಾಯಿ ನವರೋಜಿ ಅವರಿಗೆ. ಯಾಕೆ? ಇವರು ಕೂಡ ಒಂದು ಬರೆದಿದ್ದಾರೆ, ಪವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಪವರ್ಟಿ ಆ್ಯಂಡ್ ನೋಡಿ, ಪವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್
ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಓಕೆ. ನೆಕ್ಸ್ಟ್ ಕ್ವಶನ್. ಹೊಂದಿಸಿ ಬರೆಯಿರಿ. ಒಂದು ಕಡೆ ಸಾಮ್ರಾಜ್ಯ, ಒಂದು ಕಡೆ ಪ್ರಮುಖ ರಾಜ. ಒಂದನೇದು ಬಾದಾಮಿ ಚಾಲುಕ್ಯ, ಪುಲಕೇಶಿ ಟು, ಶಾತವಾಹನ, ಗೌತಮಿಪುತ್ರ, ಕೆಳದಿಯ ನಾಯಕ, ಶಿವಪ್ಪ ನಾಯಕ, ಬನವಾಸಿ ಕದಂಬ, ಮಯೂರವರ್ಮ. ಇಲ್ಲಿ ಕರೆಕ್ಟ್ ಏನಾಗುತ್ತೆ? ಆಪ್ಷನ್ ಡಿ ಆಗುತ್ತೆ. ಸೊ ಇಲ್ಲಿ ನೋಡಿ, ಈ ಕೆಳಗಿನವುಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ. ಸೊ ಸಿಂಪಲ್ ಅದ, ಇಲ್ಲಿ ಏನಿಲ್ಲ. ಈ ಕೊಟ್ಟಂಥ ಆಪ್ಷನಲ್ಲಿ ಇದ್ರ ಸ್ಕ್ವೇರ್ ರೂಟು 4 ಆಗುತ್ತಾ, ಇದ್ರ ಸ್ಕ್ವೇರ್ ರೂಟು 7 ಆಗುತ್ತಾ, ಇದ್ರ ಸ್ಕ್ವೇರ್ ರೂಟು 2 ಆಗುತ್ತಾ. 4 + 7 + 2 ಎಷ್ಟಾಗತ್ತಪ್ಪ? 13. ದ್ಯಾಟ್ ಈಸ್ 13. ಅದೇ ರೀತಿ ಸ್ಕ್ವೇರ್ ರೂಟ್ ಆಫ್ 16, ಸ್ಕ್ವೇರ್ ರೂಟ್ ಆಫ್ 64, ಸ್ಕ್ವೇರ್ ರೂಟ್ ಆಫ್ 25. 4, 5, 8 ಆಗುತ್ತಾ? 19 ಆಗುತ್ತಾ. ಆ್ಯಕ್ಚುಲಿ ಏನಾಗುತ್ತಾ? 4, 5, 9 ಅಂದ್ರೆ 17 ಆಗುತ್ತಾ. ಇದು ಆ್ಯಕ್ಚುಲಿ ತಪ್ಪಾಗಿ ಕೊಟ್ಟಿದ್ದಾರೆ. 17 ಬೇಕಿಲ್ಲಿ. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ 16, ಸ್ಕ್ವೇರ್ ರೂಟ್ ಆಫ್ 81 ಅಂದರೆ 9 + 4. 9 4 ಎಷ್ಟಾಯಿತು? 13. ಇಲ್ಲಿ ಕ್ವಶನ್ ಮಾರ್ಕ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ 13 21 ಎಷ್ಟು ಆ್ಯಡ್ ಮಾಡಬೇಕು? 8 ಆ್ಯಡ್ ಮಾಡಬೇಕು. 8 ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ 64 ಬೇಕಿಲ್ಲಿ. ಓಕೆ. 64 ಅಂದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್, ಎ ಮತ್ತು ಬಿ ಸಹೋದರರು ನೋಡಿ. ಸೊ ಇದು ನಾನು ಜಸ್ಟ್ ಏನು ಮಾಡ್ತೀನಿ, ಇಲ್ಲಿ ಎ ಮತ್ತು ಬಿ ಸಹೋದರರು ಮತ್ತು ಸಿ ಯು ಎನ ಸಹೋದರಿ, ಡಿ ಯು ಇಯ ಸಹೋದರಿ, ಇ ಯು ಬಿಯ ಮಗಳು, ಎಫ್ ಎಯ ತಂದೆ ಆದರೆ ಡಿ ಯ ಚಿಕ್ಕಪ್ಪ ಯಾರು ಅಂತ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಜಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಿ, ನಿಮಗೆ ಆದಷ್ಟು ಎಲ್ಲ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿಕೊಡ್ತೀನಿ. ಜಸ್ಟ್ ಇಲ್ಲಿ ಆನ್ಸರ್ಸ್ಗಳನ್ನು ಹೇಳ್ತೀನಿ, ನೋಡ್ಕೊತಾ ಹೋಗಿ. ಓಕೆ. ಸೊ ಇಲ್ಲಿ ಏನಾಗುತ್ತೆ? ಕರೆಕ್ಟ್ ಆನ್ಸರ ಎ ಆಗುತ್ತೆ. ಡಿ ಯ ಚಿಕ್ಕಪ್ಪ ಯಾರು? ಎ ಆಗ್ತಾನೆ. ನೆಕ್ಸ್ಟ್, ಇಲ್ಲಿ ಕೂಡ ಮಹಿಳೆ ಒಂದು ಕೆಲಸ ಮತ್ತು ಒಂದು ಕೆಲಸದ ವರ್ಕ್ ಮೇಲೆ ವರ್ಕ್ ಆ್ಯಂಡ್ ಟೈಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ 10 ದಿನ ಆಗುತ್ತೆ. ನೆಕ್ಸ್ಟ್ 34ನೇ ಕ್ವಶನು. ಬಿ ಆಗುತ್ತೆ. ಯಾಕೆಂದರೆ ನಾನು ಇಲ್ಲಿ ಬಿಡಿಸ್ಬೋದು, ಬಟ್ ಇಲ್ಲಿ ಸ್ಪೇಸ್ ಅಭಾವ ಇದೆ. ಸೊ ಇಷ್ಟರಲ್ಲಿ ನಾವು ಬಿಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ 35ನೇದು. ನೆಕ್ಸ್ಟ್, ಹೈಪ್ರೋನೆಟೇಮಿಯಾ ಬರುವುದು ಇದರ ಕೊರತೆಯಿಂದ. ನೋಡಿ, ಅಯೋಡಿನಿಂದ ಯಾವುದು ಬರುತ್ತಾ? ಗಾಯ್ಟರ್ ಬರುತ್ತಾ? ಗಾಯ್ಟರ್ ಬರುತ್ತಾ? ನೆಕ್ಸ್ಟ್ ಪೊಟ್ಯಾಷಿಯಮಿಂದ ಹೈಪೋಕೆಲೆಮಿಯಾ ಅಂತ ಬರುತ್ತೆ. ಯಾವುದು? ಹೈಪೋಕೆಲೆಮಿಯಾ. ನೆಕ್ಸ್ಟ್ ಸೋಡಿಯಮಿಂದ ಯಾವುದು ಬರುತ್ತಾ? ಸೋಡಿಯಮಿಂದ ಬರುತ್ತಾ ಹೈಪ್ರೋನೆಟೆಮಿಯಾ. ನೆಕ್ಸ್ಟ್ ಕ್ಯಾಲ್ಸಿಯಮಿಂದ ಹೈಪೋಕ್ಯಾಲ್ಸಿಮಿಯಾ. ಇದು ನೋಡಿ, ಇದರಿಂದ ಹೈಪೋಕ್ಯಾಲ್ಸಿಮಿಯಾ. ಓಕೆ. ಇದು ಹೈಪ್ರೋ ನೋಡಿ, ಕನ್ಫ್ಯೂಸ್ ಆಗಬೇಡಿ. ಹೈಪ್ರೋ.
ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಟೆಲಿಗ್ರಾಫ್ ಕಂಡು ಹಿಡಿದವರು ಯಾರು? ಸ್ಯಾಮ್ಯುವಲ್ ಎಫ್ ಬಿ ಮೋರ್ಸ್ ಇಲೆಕ್ಟ್ರಿಕ್ ಟೆಲಿಗ್ರಾಫ್ ಮತ್ತು ಮೋರ್ಸ್ ಕೋಡನ್ನು ಆವಿಷ್ಕರಿಸಿದರು. ಅರ್ಥ ಆಯ್ತಾ? ಆಮೇಲೆ ಗ್ರಾಮ್ ಬೆಲ್, ಇವ್ರು ಏನು ಮಾಡಿದಾರ? ಗ್ರಾಮ್ ಬೆಲ್ ನಿಮ್ಗೆ ಗೊತ್ತದ? ಟೆಲಿಫೋನ್. ಕೆಳಗಿನ ಯಾವುದನ್ನು ಗಾಜನ್ನು ಕತ್ತರಿಸಲು ಬಳಸಲಾಗುತ್ತದೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಸಿಲಿಕಾನ್ ಕಾರ್ಬೈಡ್. ಸಿಲಿಕಾನ್ ಕಾರ್ಬೈಡನ್ನು ನಾವು ಏನಪ್ಪ ಈ ಗ್ಲಾಸನ್ನು ಕತ್ತರಿಸಲಿಕ್ಕೆ ಬಳಸಲಾಗ್ತದೆ. ಅದು ವಜ್ರದ ಜೊತೆಗೆ ಇದು ಅತ್ಯಂತ ಗಟ್ಟಿಯಾದ ವಸ್ತುವಾಗಿದೆ. ಓಕೆನಾ? ನೆಕ್ಸ್ಟ್, ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ಅಂತರ 150 ಮಿಲಿಯನ್ ಕಿಲೋಮೀಟರ್. ಸರಾಸರಿ ಆ್ಯಕ್ಚುಲಿ 149.6 ಅದ, 6 ಮಿಲಿಯನ್ ಕಿಲೋಮೀಟರ್ ಅಂದರೆ 15 ಕೋಟಿ ಕಿಲೋಮೀಟರ್ ಇಷ್ಟು ಅಂತರ ಅದ. ನೆಕ್ಸ್ಟ್, ಓಜೋನ್ ಪದರ ಇರುವುದು ಓಜೋನ್ O3 ಇದು ಇರೋದು ಸ್ಟ್ರಾಟೋಸ್ಫಿಯರ್. ಸ್ಟ್ರಾಟೋಸ್ಫಿಯರ್ ಇದು ವಾತಾವರಣದ ಎರಡನೇ ಪದರವಾದ ಒಂದು ಲೇಯರು. ಈಗ ಲೆಟ್ಸ್ ಎಕ್ಸಾಂಪಲ್, ಇದು ಪೃಥ್ವಿ ಇದೆ ಅಂದರೆ ಇದರ ಮೇಲೆ ಟ್ರೋಪೋಸ್ಫಿಯರ್ ಅಂತ ಬರುತ್ತೆ ನೋಡಿ, ಇದು ಡಿ, ಇದು ಟ್ರೋಪೋಸ್ಫಿಯರ್ ಬರುತ್ತೆ ಮೊದಲಿಗೆ. ಆಮೇಲೆ ಸ್ಟ್ರಾಟೋ ಬರುತ್ತೆ, ಆಮೇಲೆ ಮೀಸೋಸ್ಫಿಯರ್ ಬರುತ್ತೆ, ನೆಕ್ಸ್ಟ್ ಐನೋಸ್ಫಿಯರ್ ಬರುತ್ತೆ, ಆಮೇಲೆ ಎಕ್ಸೋಸ್ಫಿಯರ್ ಅಂತ ಬರುತ್ತೆ. ಓಕೆ. ಸೊ ಈ ಓಝೋನ್ ಲೇಯರ್ ಇರೋದು ಈ ಒಂದು ಸ್ಟ್ರಾಟೋಸ್ಫಿಯರ್ದಲ್ಲೇ. ಈ ಕೆಳಗಿನ ಯಾವುದನ್ನು ತಪ್ಪಾಗಿ ಹೊಂದಿಸಿ ಬರೆಯಲಾಗಿದೆ? ನೋಡಿ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಕೊಂಬಿನ ಖಡ್ಗಮೃಗ ಅಥವಾ ಒನ್ ಹಾರ್ನ್ಡ್ ರೈನೋಸರಸ್ ಇದು ಕಂಡು ಬರ್ತದೆ. ಇದು ಕರೆಕ್ಟ್ ಅದ. ನೆಕ್ಸ್ಟ್, ಗೀರ್ ರಾಷ್ಟ್ರೀಯ ಉದ್ಯಾನವನ ಇದು ಕಾಜಿರಂಗ, ಇಲ್ಲಿ ಅಸ್ಸಾಂ, ಗೀರ ಗುಜರಾತ್, ಇಲ್ಲಿ ಏಷಿಯಾಟಿಕ್ ಸಿಂಹ, ಏಷಿಯಾಟಿಕ್ ಲಯನ್ ಕರೆಕ್ಟ್ ಅದ. ನೆಕ್ಸ್ಟ್, ದಚಿಗಮ್ ಇದು ಕಾಶ್ಮೀರದಲ್ಲಿ ಬರ್ತದೆ, ಜಮ್ಮು ಕಾಶ್ಮೀರ. ಕಾಶ್ಮೀರಿ ಕಡವೆ ಅಂದರೆ ನಾವು ಏನಂತ ಅಂತೀವಿ, ಹಂಗೂಲ್ ಕಂಡು ಬರ್ತದೆ ಇಲ್ಲಿ, ಇದು ಕರೆಕ್ಟ್ ಅದ. ನೆಕ್ಸ್ಟ್, ಘಾನಾ ಅಭಯಾರಣ್ಯ, ಘಾನಾ ಅಲ್ಲ, ಫಾನಾ ಅನ್ನೋಕ್ಕಿಂತ ಇದು ಆ್ಯಕ್ಚುಲಿ ಇದು ಪನ್ನಾ ಬೆಕ್ಕು, ತಪ್ಪಾಗಿದೆ ಅದು. ಫಾನಾ ಅಭಯಾರಣ್ಯ ಅಥವಾ ಪನ್ನಾ ಅಭಯಾರಣ್ಯ ಇದು ಮಧ್ಯಪ್ರದೇಶದಲ್ಲಿದೆ. ಓಕೆ. ಸೊ ಇದು ತಪ್ಪಾದ ಸಂಯೋಜನೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರಗುವ ಜೀವನಸತ್ವ ಯಾವುದು? ನೋಡಿ, ಜೀವನಸತ್ವ ABCDEK ಅಂತ ಬರ್ತವ. ಓಕೆ ನೋಡಿ, ABCDEK ಇಷ್ಟು ಜೀವನಸತ್ವಗಳು ಬರ್ತಾವೆ. ಸೊ ಇದರಲ್ಲಿ ನೀರಿನಲ್ಲಿ ಕರಗುವ ಥೋಡೆ ಇರ್ತಾವೆ, ಆಮೇಲೆ ಕೊಬ್ಬಿನಲ್ಲಿ. ಓಕೆ, ನೀರಿನಲ್ಲಿ ಕರಗದ ಅಂದರೆ ನೀರಿನಲ್ಲಿ ಕರಗದ ಇರುವು ಅವು ಇಲ್ಲಿ ಕೊಬ್ಬಿನಲ್ಲಿ ಕರಗ್ತಾವೆ. ಅರ್ಥ ಆಯ್ತಾ? ಸೊ ನೀರಿನಲ್ಲಿ ಕರಗುವುದು ಎರಡೇ ಅದಾವೆ ಒಟ್ಟು ನೀರಿನಲ್ಲಿ, BC ಅಂತ ಬರ್ತಾವೆ, BC ಇವೆರಡೇ BC. ಬಟ್ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಕೀಡ ಅಂತ ನೆನ್ಪಿಟ್ಕೊಳ್ಳಿ. ಕೀಡ ಅಂದರೆ ADEK ಇವೆಲ್ಲ ಕೊಬ್ಬಿನಲ್ಲಿ ಕರಗ್ತಾವೆ. ಕೀಡ ಇದು ಕೊಬ್ಬಿನಲ್ಲಿ ಕರಗ್ತದ ಅಂದರೆ ಕೀಡ ಅನ್ನೋದೇ ಒಂದು ಕೀಡಿ ಅಥವಾ ನೋಡಿ ನಿಮ್ಗೆ ಹೆಂಗೆ ಅನಿಸ್ತದೆ ಹಂಗೆ ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ನೀರಿನಲ್ಲಿ ಕರಗುವ ಜೀವನಸತ್ವ ಇಲ್ಲಿ ನೋಡಿ, ನೀರಿನಲ್ಲಿ ಕರಗುವುದು ಅಂದರೆ ಜಸ್ಟ್ BC ಬರೀಬೇಕು. BC ಅಂದರೆ ನೋಡಿ ಜಸ್ಟ್ ವಿಟಮಿನ್ B ಇದೆ ಇಲ್ಲಿ, ವಿಟಮಿನ್ B ಕರೆಕ್ಟ್ ಆಗ್ತದೆ. ಓಕೆ. ನೆಕ್ಸ್ಟ್, ಯಾವ ದೇಶ ಹಾಲಿನ ಉತ್ಪನ್ನಗಳಿಗೆ ಪ್ರಸಿದ್ಧವಾಗಿದೆ? ಡೆನ್ಮಾರ್ಕ್.
ಇದು ಕರೆಕ್ಟ್. ಡೆನ್ಮಾರ್ಕ್ ಇದು ಡೈರಿ ಉತ್ಪನ್ನಗಳು ಮತ್ತು ಹಾಲಿನ ಉದ್ಯಮಕ್ಕೆ ಜಾಗತಿಕವಾಗಿ ಪ್ರಸಿದ್ಧವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲಿದೆ? WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಎಲ್ಲಿದೆಯಪ್ಪ ಇದು? ಇದು ಇರೋದು ಜಿನೆವಾದಲ್ಲಿ, ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ. ನೆಕ್ಸ್ಟ್, ಈ ಕೆಳಗಿನ ಯಾವ ರೋಗವು ಸೊಳ್ಳೆಗಳಿಂದ ಹರಡುವುದಿಲ್ಲ? ನೋಡಿ, ಡೆಂಗ್ಯೂ, ಚಿಕನ್ಗುನ್ಯ, ಆಮೇಲೆ ಜಪನೀಸ್ ಎನ್ಸೆಫಲೈಟಿಸ್, ಇವೆಲ್ಲವೂ ಸೊಳ್ಳೆಗಳಿಂದ ಹರಡ್ತಾವೆ. ಬಟ್ ಎಲ್ಬೋಪಿಚರ್ ಇದು ಸೊಳ್ಳೆಯಿಂದ ಹರಡುವ ರೋಗವಲ್ಲ. ನೆಕ್ಸ್ಟ್, RBI ರಾಷ್ಟ್ರೀಕೃತವಾದದ್ದು? RBI ರಾಷ್ಟ್ರೀಕೃತವಾದದ್ದು 1949. ಇಲ್ಲಿ 1969 ಅಂತ ಒಂದು ಕೊಟ್ಟಿದ್ದಾರೆ. 1969ನಲ್ಲಿ 14 ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣವಾಗ್ತದೆ. 1969ನಲ್ಲಿ ಮೊಟ್ಟ ಮೊದಲು. ಅಂದರೆ ಈಗ ನ್ಯಾಷನಲೈಸ್ಡ್ ಬ್ಯಾಂಕ್ ಅದಾವಲ್ಲ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕು. ಸೊ ಇವೆಲ್ಲವೂ 1969ನಲ್ಲಿ ಆಗಿದಾವೆ. ಆಮೇಲೆ ಮತ್ತೆ 6 ಬ್ಯಾಂಕ್ಸ್ ಮತ್ತೊಂದು ಟೈಮಲ್ಲಿ ಆಗ್ತಾವೆ. ಓಕೆ, ಅದು ಯಾವ ಒಂದು ಇಯರ್ ಅಂತ ಕಾಮೆಂಟಲ್ಲಿ ತಿಳಿಸಿ. ಇಟ್ ಇಸ್ ಫಾರ್ ಯುವರ್ ವರ್ಕ್ ಅಥವಾ ಹೋಮ್ ವರ್ಕ್. ನೆಕ್ಸ್ಟ್, ಕೆಳಗಿನ ಯಾವ ಸಂಸ್ಥೆ ಪಂಚವಾರ್ಷಿಕ ಯೋಜನೆಯ ಪ್ರಸ್ತಾವನೆಗಳನ್ನು ಅಂತಿಮಗೊಳಿಸುತ್ತದೆ? ಪಂಚವಾರ್ಷಿಕ ಯೋಜನೆಯ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್, NDC. ಓಕೆ, ಸೊ ಈಗ ಇದರ ಬದಲಿಗೆ ಬಂದದ್ದು ನೀತಿ ಆಯೋಗ. ಈಗ ಎಲ್ಲ ಇದು ನೀತಿ ಆಯೋಗನೇ ಮಾಡ್ತದೆ. ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವವರು? ಎಕನಾಮಿಕ್ ಸರ್ವೆ ಯಾರು ಏನು ಮಾಡ್ತಾರಪ್ಪ, ಪ್ರಕಟಿಸ್ತಾರೆ? ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಹಣಕಾಸು ಸಚಿವಾಲಯ. ಇವರು ಪ್ರತಿ ವರ್ಷ ಮುಂಗಡ ಪತ್ರಕ್ಕೂ ಮುನ್ನ ಮಂಡಿಸ್ತದೆ. ವಾಣಿಜ್ಯ ಕೊರತೆ ಯಾವಾಗ ಉಂಟಾಗುತ್ತದೆ? ಅಂದರೆ ವಾಣಿಜ್ಯ ಕೊರತೆ ಅಂದರೆ ಏನಪ್ಪ? ಟ್ರೇಡ್ ಡೆಫಿಸಿಟ್. ಸೊ ಟ್ರೇಡ್ ಡೆಫಿಸಿಟ್ ಆಗೋದು ಆಮದು ಮತ್ತು ಕೈಗಾರಿಕೆ ಆಮದು ಹೆಚ್ಚಾಗಿದ್ದು ಆದರೆ ರಫ್ತು. ಓಕೆ, ಆಮದು ಈಗ ಲೆಟ್ಸ್ ಎಕ್ಸಾಂಪಲ್, ಇದು ಆ್ಯಕ್ಚುಲಿ ಟ್ರೇಡ್ ಡೆಫಿಸಿಟ್. ಇಂಪೋರ್ಟ್ಸ್ ಇದಕ್ಕೆ ಏನಂತೀವಿ ನಾವು? ಆಮದು ಇಲ್ಲಿ ಏನಾಗ್ತದೆ? ಹೆಚ್ಚಿರುತ್ತೆ. ಆಮದು ಹೆಚ್ಚಾಗಿರ್ತದೆ. ನಾವು ಬೇರೆ ಬೇರೆ ದೇಶಗಳಿಂದ ನಮ್ಗೆ ಏನೇನು ಬೇಕು ಎಲ್ಲ ತರಿಸ್ಕೊತೀವಿ. ಬಟ್ ನಮ್ಮ ದೇಶದಿಂದ ರಫ್ತು ಅದೇನಾಗ್ತದೆ? ಸ್ಥಿರ ಅಥವಾ ಕಡಿಮೆ ಆಗ್ತದೆ. ಓಕೆ, ಎಕ್ಸ್ಪೋರ್ಟ್ ಅಂದರೆ ನಮ್ಮ ದೇಶದಿಂದ ಏನೇ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಅದರ ಒಂದು ರಫ್ತು ಕಡಿಮೆ ಆಯ್ತಂದ್ರೆ ಅಂದರೆ ನಮಗೆ ಲಾಭಾಂಶ ಕಡಿಮೆ ಬರ್ತದಲ್ಲ. ಸೊ ಜಾಸ್ತಿ ಬರೀ ಇಂಪೋರ್ಟ್ ಮಾಡ್ಕೋತ ಹೋದ್ವಿ ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಎರಡೂ ಸಮನಾಗಿರಬೇಕು. ಅಂದಾಗ ಆ ದೇಶ ಒಂದು ಡೆವಲಪ್ ಆಗಿರ್ತದೆ. ಬಟ್ ಇಲ್ಲಿ ಇಂಪೋರ್ಟ್ ಹೆಚ್ಚಿತ್ತು, ಎಕ್ಸ್ಪೋರ್ಟ್ ಕಮ್ಮಿ ಆಯ್ತು ಅಂದರೆ ಆವಾಗ ಟ್ರೇಡ್ ಡೆಫಿಸಿಟ್ ಉಂಟಾಗ್ತದೆ. ಓಕೆ, ಆ್ಯಕ್ಚುಲಿ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗ್ತದೆ. ಅವ್ರು ಸ್ವಲ್ಪ ಮಿಸ್ಪ್ರಿಂಟ್ ಮಾಡಿದ್ದಾರೆ. ಆಮದು ಹೆಚ್ಚು ಆಗಿದ್ದು ಆದರೆ ರಫ್ತು ಸ್ಥಿರ ಅಥವಾ ಕಡಿಮೆ ಇದ್ದಾಗ. ಆಪ್ಷನ್ ಸಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದೆ, ಆಮದು ಹೆಚ್ಚಾಗಿದ್ದು, ಇಂಪೋರ್ಟ್ ಹೆಚ್ಚು, ಆಮೇಲೆ ಎಕ್ಸ್ಪೋರ್ಟ್ ಕಡಿಮೆ ಅಥವಾ ಸ್ಥಿರ ಇದ್ದಾಗ. ಓಕೆ,
ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ, ಸಂವಿಧಾನದ 51ನೇ ವಿಧಿ ಯಾವ ವಿಷಯದ ಬಗ್ಗೆ ವ್ಯವಹರಿಸುತ್ತದೆ? ಇಂಪಾರ್ಟೆಂಟ್ ಕ್ವಶನ್. ಸೊ 51ನೇ ವಿಧಿ ಏನು ಹೇಳ್ತದ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರುವಂಥ ಈ 51ನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ. ಓಕೆ, ಸೊ ಇವಿಷ್ಟು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿದ್ದು. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು ವಿಡಿಯೋಗಳನ್ನು ಕ್ವಶನ್ಸ್ಗಳನ್ನು ಚರ್ಚೆ ಮಾಡುವ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.